ಅಸಹಾಯಕ ಹೆಣ್ಣು ಮಕ್ಕಳನ್ನು ಪೀಡಿಸಿದ ನೀನು ಜೀವದಿಂದ ಇರಬಾರದು. ಸಾವೇ ನಿನಗೆ ಸರಿಯಾದ ಶಿಕ್ಷೆ. ಕೃಷ್ಣರಾಯ, ಕೂಡಲೇ ಕಾಡುಗಹಳ್ಳಿಗೆ ಮುತ್ತಿಗೆ ಹಾಕಿ ಅದನ್ನು ವಶಪಡಿಸಿಕೋ. ನಾನು ಸಂವಿಧಾನದ ರಕ್ಷಣೆಗೆ ಹೋಗುತ್ತಿದ್ದೇನೆ. ರಾಜಮಾತೆ, ಕಂಟಕ ಕಳೆಯಿತು. ಇನ್ನು ನೀವು ಮತ್ತು ನಿಮ್ಮ ರಾಜ್ಯ ಸುರಕ್ಷಿತ. ನಾವು ನಿಮಗೆ ಹೇಗೆ ಕೃತಜ್ಞತೆ ಅರ್ಪಿಸಬೇಕೆಂಬುದೇ ತಿಳಿಯದು. ಇದು ನಮ್ಮ ಕರ್ತವ್ಯ ತಾಯಿ. ಇದರಲ್ಲಿ ಕೃತಜ್ಞತೆಯಲ್ಲಿ ಬಂತು. ನೀವು ದೊಡ್ಡ ಮನಸ್ಸು ಮಾಡಬೇಕು. ನಮ್ಮ ಮಗಳು ದೇವಾಜಮ್ಮಣ್ಣಿಯನ್ನು ವಿವಾಹವಾಗಿ ರಾಜ್ಯವನ್ನು ಸಂರಕ್ಷಿಸಬೇಕು. ನಿಮ್ಮ ಚಿತ್ತ ಹಾಗಿದ್ದರೆ ನನ್ನ ಅಭ್ಯಂತರವೇನೂ ಇಲ್ಲ. ವಿವಾಹದ ಸಿದ್ಧತೆಗಳು ಶೀಘ್ರವಾಗಿ ಪ್ರಾರಂಭವಾಗಲಿ. ಹೀಗೆ ಕರ್ನಾಟಕದಲ್ಲಿ ಹೊಸದೊಂದು ಸಾಮ್ರಾಜ್ಯ ಸ್ಥಾಪನೆಗೆ ಅಮೃತ ಘಳಿಗೆ ಕೂಡಿ ಬಂದಿತು. 1399 ಏಪ್ರಿಲ್ 11ರಂದು ಯದುರಾಯರು ವಿದ್ಯುಕ್ತವಾಗಿ ಪಟ್ಟಕ್ಕೆ ಬಂದರು. ಒಡೆಯರ್ ಎಂಬ ಬಿರುದನ್ನು ಧರಿಸಿ ರಾಜ್ಯವಾಳತೊಡಗಿದರು. ಯದುವಂಶದ ಅರಸರು ಮೈಸೂರು ಒಡೆಯರ ವಂಶದ ಮೂಲ ಪುರುಷರಾದರು. ಮುಂದಿನ ಕಥೆಯನ್ನು ನಾನು ಹೇಳುತ್ತೇನೆ. ತಾಯಿ, ನೀನು ಯಾರು? ನನ್ನ ಹೆಸರು ಕಾವೇರಿ.